ಈ ದಿನದ ನಿತ್ಯ ಪಂಚಾಂಗವನ್ನು ನಾವು ಗಮನಿಸಿದ್ದಾದಲ್ಲಿ ಈ ದಿನ ತಾರೀಕು 27 ಮೇ 2025 ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ ತಿಥಿ ಬೆಳಿಗ್ಗೆ 8:41 ಸಹ ಇರುತ್ತೆ. ಈ ದಿನ ಮಂಗಳವಾರ, ರೋಹಿಣಿ ನಕ್ಷತ್ರ ರಾತ್ರಿ 4:23 ಇರುತ್ತೆ. ಸುಕರ್ಮ ಯೋಗ, ನಾಗವಾನ್ ಕರ್ಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:39 ಸಂಭವಿಸ್ತಾ ಇದೆ. ಈ ದಿನ ಅಮೃತಗಳಿಗೆ ರಾತ್ರಿ 11:50 ಸಂಭವಿಸ್ತಾ ಇದೆ. ವಿಷಗಳಿಗೆ ಕಂಡು ಬರ್ತಾ ಇಲ್ಲ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನ ವೃಷಭ ಮಾಸ, ತೇದಿ 13. ಇನ್ನು ರಾಹುಕಾಲ ಮಧ್ಯಾಹ್ನ 3:32 5:08 ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 9:08 10:44 ಇರುತ್ತೆ. ಈ ದಿನದ ಗ್ರಹ ಸಂಚಾರಗಳನ್ನು ನೋಡಿದ್ದಾದಲ್ಲಿ ರೋಹಿಣಿ ನಕ್ಷತ್ರದ 1ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ರೇವತಿ ನಕ್ಷತ್ರದ 4ನೇ ಪಾದಕ್ಕೆ ಶುಕ್ರನ ಪ್ರವೇಶ ಆಗ್ತಾ ಇದೆ. ಈ ದಿನವನ್ನ ಬಾದಾಮಿ ಅಮಾವಾಸ್ಯೆ ಅಂತ ಗುರುತಿಸ್ತಾ ಇದ್ದೀವಿ. ಅದೇ ಪ್ರಕಾರ ಪದ್ಮಕ ಯೋಗ ಅಂತಾನು ಸಹ ಪಂಚಾಂಗ ಕರ್ತೃಗಳು ತಿಳಿಸ್ಕೊಟ್ಟಿದ್ದಾರೆ. ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಇನ್ನು ಈ ದಿನದ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮವನ್ನು ತುಂಬ ವಿಶೇಷವಾಗಿ ನಡೆಸ್ತಾ ಇದ್ದೀವಿ. ಇದು ನಾವು ನಡೆಸ್ತಾ ಇರತಕ್ಕಂಥ ಹಲವಾರು ಪೂಜೆಗಳಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಪೂಜೆ ಅಂತ ನಾವು ಹೇಳಬಹುದು. ಯಾಕಂದರೆ ಪ್ರತಿ ಮಾಸವೂ ಅಷ್ಟೇ ಈ ಪ್ರತ್ಯಂಗಿರಾ ಹೋಮಕ್ಕೆ ನಮಗೆ ಬರತಕ್ಕಂಥದ್ದು ಹೈಯೆಸ್ಟ್ ಬುಕಿಂಗ್ಸ್ ಆಗಿರುತ್ತೆ. ಮತ್ತು ಫಲಿತಾಂಶಗಳು ಅಷ್ಟೇ. ಇದರಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ, ಇದು 90% ಜನಗಳಿಗೆ ರಿಸಲ್ಟ್ಸ್ ಬಂದಿದೆ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಅದೇ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಿಳ್ಳಂಗಿರಿ ದೇವಾಲಯದಲ್ಲಿ ಹನುಮಾನ್ ಪಂಚಾಮೃತಾಭಿಷೇಕವನ್ನು ಈ ದಿನ ನಡೆಸ್ಕೊಡ್ತಾ ಇದ್ದೀವಿ. ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ 28ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಪಾಡ್ಯಮಿ ವಿಶೇಷ ನಾಗವಾಸುಕಿ ದೇವಾಲಯದಲ್ಲಿ ನವಗ್ರಹ ಪಂಚಾಮೃತ ಅಭಿಷೇಕವನ್ನು ನಡೆಸ್ತಾ ಇದ್ದೀವಿ. 30ನೇ ತಾರೀಕು ಅದೇ ಉಡುಪಿ ಕ್ಷೇತ್ರದಲ್ಲಿ ತಿಂಗಳ ಕೊನೆಯ ಶುಕ್ರವಾರ ವಾಸುಕಿ ರಾಜೇಶ್ವರಿ ಸನ್ನಿಧಾನದಲ್ಲಿ ಲಲಿತಾ ತ್ರಿಪುರ ಸುಂದರಿ ಸಹಸ್ರನಾಮ ಪೂಜಾ ಮತ್ತು ದುರ್ಗಾದೀಪ ನಮಸ್ಕಾರವನ್ನು ಸಹ ನಡೆಸ್ತಾ ಇದ್ದೀವಿ. ಇದು ಬಹಳ ವಿಶೇಷವಾಗಿರತಕ್ಕಂಥ ಒಂದು ಪೂಜಾ ಕೈಂಕರ್ಯ ಆಗಿರುತ್ತೆ. ಇನ್ನು 31ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಶುಕ್ಲ ಪಂಚಮಿ ವಿಶೇಷ ವಾರಾಹಿ ಹೋಮವನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. ಇದಿಷ್ಟು ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿತವಾಗಿರತಕ್ಕಂತಹ ಮುಂಬರುವ ವಿಶೇಷವಾದ ಪೂಜೆಗಳಾಗಿರುತ್ತೆ. ಈಗಾಗಲೇ ನಾನು ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಆಸಕ್ತಿ ಇರತಕ್ಕಂಥ ವೀಕ್ಷಕರು ದಯವಿಟ್ಟು ನಮ್ಮ ವೆಬ್ಸೈಟ್ಗೆ ಬನ್ನಿ. www.astropuja.com ಈ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ಈ ಎಲ್ಲ ಪೂಜೆಗಳಲ್ಲಿ ಹೇಗೆ ಭಾಗವಹಿಸಬೇಕು, ಮುಂದಿನ ಪ್ರೊಸೀಜರ್ ಏನು ಎಲ್ಲವನ್ನ ನಮ್ಮ ತಂಡ ನಿಮಗೆ ತಿಳಿಸ್ಕೊಡ್ತಾರೆ. ಬುಕಿಂಗ್ಸನ್ನು ನಾವು 24 ಗಂಟೆಗಳ ಹಿಂದಿನವರೆಗೂ ಸಹ ಓಪನ್ ಆಗಿ ಇಟ್ಟಿರ್ತೀವಿ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಯಾ ದೇವತೆಗಳ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು.